ಹೈಬ್ರಿಡ್ ಗೋತಳಿಗಳು ಬಂದು ನಿಜವಾದ ಜೀವಸತ್ವ ಇಲ್ಲದಿರುವ ಹಾಲಿನ ಕುರಿತು ಮತ್ತು ಜನರಲ್ಲಿ ದೇಸಿ ಗೋತಳಿಗಳನ್ನು ಪರಿಚಯಿಸುವ ನಂದಿ ರಥಯಾತ್ರೆ ಬ್ರಹ್ಮಾವರಕ್ಕೆ ಆಗಮಿಸಿದೆ. ಸೇವಾ ಗತಿವಿಧಿ ಕರ್ನಾಟಕ ರಾಧಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಗೋವಿನ ತೋಟ ಪುದುವಿನಿಂದ ಯಾತ್ರೆಯನ್ನ ಆಯೋಜಿಸಲಾಗಿದೆ. ಪ್ರಮುಖ್ ನವೀನ್ ಮಾರ್ಲಾ ಕೊಕ್ಕಡ ಸಾರಥ್ಯದಲ್ಲಿ ಟಿಟಿ ವಾಹನವೊಂದರಲ್ಲಿ ಹಸುವಿನ ಹಟ್ಟಿಯನ್ನ ನಿರ್ಮಾಣ ಮಾಡಿ ಮಲೆನಾಡು ಗಿಡ್ಡ ಜಾತಿಯ ಕೃಷ್ಣ ಮತ್ತು ಬಲರಾಮ ನಂದಿಗೆ ಬೇಕಾಗುವ ಮೇವು, ನೀರು, ಆರೈಕೆ ಮತ್ತು ಪೂಜೆ ಮಾಡಲು ಉಜ್ಜಯಿನಿಯ ಸುಮಿತ್ ಶರ್ಮಾ ಸೇರಿದಂತೆ ಒಟ್ಟು 5 ಮಂದಿ ವಾಹನದಲ್ಲಿದ್ದಾರೆ. ಪ್ರತಿ ಊರಿನಲ್ಲಿ ಗೋಮಯ ಹಣತೆ, ಗವ್ಯ ಉತ್ಪನ್ನ ಮಾರಾಟ ಕೇಂದ್ರ, ನಂದಿಯಿಂದ ಫಲವತ್ತಾದ ಮಣ್ಣು, ಶುದ್ಧ ನೀರು, ಗಾಳಿ, ಪರಿಸರ ರಕ್ಷಣೆ ಇದೆಲ್ಲವೂ ದೇಸಿ ಹಸುಗಳಿಂದ ಉಳಿಯಲು ಸಾಧ್ಯ ಎನ್ನುವ ಗುರಿಯೊಂದಿಗೆ ಜನಜಾಗೃತಿಯ ರಥಯಾತ್ರೆ ನಾಡಿನ ಎಲ್ಲ ಜಿಲ್ಲೆ ಸಂಚರಿಸಿ ಮಾರ್ಚ್ 29ರಂದು ಆರಂಭಗೊಂಡ ಸ್ಥಳಕ್ಕೆ ತಲುಪಿ ರಾಮನವಮಿಯ ಉತ್ಸವದೊಂದಿಗೆ ಸಂಪನ್ನಗೊಳ್ಳಲಿದೆ. ಗೋಸೇವಾ ಗತಿವಿಧಿ ಕರ್ನಾಟಕ ಮತ್ತು ರಾಧಾಸುರಭಿ ಗೋಮಂದಿರ ಬ್ರಹ್ಮಗಿರಿ ಗೋವಿನ ತೋಟ ಬಂಟ್ವಾಳ ತಾಲೂಕು ಇಲ್ಲಿಂದ ನಂದಿ ಉಳಿಸುವ ಮತ್ತು ಪ್ರಕೃತಿ, ಗೋರಕ್ಷಾ, ಭೂರಕ್ಷಾ, ಜಲರಕ್ಷಾ ಇದರ ರಕ್ಷಣೆಗೋಸ್ಕರ ಅತಿ ಪ್ರಾಮುಖ್ಯ ಗೋ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತಾ ಮತ್ತು ಗೋವನ್ನು ಉಳಿಸಬೇಕು, ಗೋವಂಶವನ್ನು ರಕ್ಷಿಸಬೇಕು, ನಂದಿಯಿಂದ ಕೃಷಿ ಆಗಬೇಕು, ಗೋ ಆಧಾರಿತ ಕೃಷಿ ಮತ್ತು ಗುರುಕುಲ ಆಧಾರಿತ ಶಿಕ್ಷಣದ ಬಗ್ಗೆ ಪ್ರಚಾರ ಮಾಡುತ್ತಾ ರಾಧಾಸುರಭಿ ಗೋಮಂದಿರದಿಂದ ಕಳೆದ 31 ತಾರೀಕಿಗೆ ಅಂದರೆ ಡಿಸೆಂಬರ್ 31 ತಾರೀಕಿಗೆ ನಾವು ರಥಯಾತ್ರೆ ನಂದಿ ರಥಯಾತ್ರೆಯನ್ನು ಹೊರಡಿಸಿದ್ದೇವೆ. ಅಲ್ಲಿಂದ ಉಡುಪಿ, ಬ್ರಹ್ಮಾವರ, ಕೊಲ್ಲೂರಾಗಿ ಬಾಗಲಕೋಟೆ, ಮುದ್ದೇನಹಳ್ಳಿಯಲ್ಲಿ ನಂದಿ ಬೆಟ್ಟ ಮುದ್ದೇನಹಳ್ಳಿಯಲ್ಲಿ ಶಿವರಾತ್ರಿ ಹಬ್ಬದಂದು ಶಿವರಾತ್ರಿ ಉತ್ಸವ ಅಂದು ನಾವು ಹೋಗುವ ರಸ್ತೆಯಲ್ಲಿ ದೀಪವನ್ನು ಕೊಟ್ಟಿದ್ದೇವೆ, ಗೋಮಯ ದೀಪವನ್ನು ಕೊಟ್ಟಿರುತ್ತೇವೆ. ಅದನ್ನು ಆ ರೀತಿ ಆ ದಿನ ಉಳಿಸುವುದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.